2025ರ ಅರ್ಧ ವರ್ಷ ಕಳೆದೇ ಹೋಯಿತು. ಕನ್ನಡ ಚಿತ್ರರಂಗದಲ್ಲಿ ಹೇಳಿಕೊಳ್ಳುವಂತಹ ಒಂದೇ ಒಂದು ಸೂಪರ್ ಹಿಟ್ ಸಿನಿಮಾ ಇದುವರೆಗೂ ಬಂದಿಲ್ಲ. ಇನ್ ಕೆಲವರು ಸುಮ್ನೆ ಸಿನಿಮಾದ ಸಕ್ಸಸ್ ಮೀಟ್ ಅಂತ ಮಾಡ್ತಿದ್ದಾರೆ. ಅದ್ಯಾವಾಗ ಹೇಗೆ ಇವರ ಸಿನಿಮಾ ಸಕ್ಸಸ್ ಆಯ್ತು ಅಂತ ಇವರೇ ಹೇಳಬೇಕು. ನನ್ನ ಸಿನಿಮಾ ಗೆದ್ದಿದೆ ಅಂತ ಹೇಳಿಕೊಳ್ಳುವ ನಿರ್ಮಾಪಕರು ಮತ್ತು ನಾಯಕ ನಟರು ತಮ್ಮ ಮನಸ್ಸು ಮುಟ್ಟಿಕೊಂಡು ಹೇಳಿದ್ರೆ ಗೊತ್ತಾಗುತ್ತೆ ಅವರು ಎಷ್ಟು ಲಾಭ ಮಾಡ್ಕೊಂಡ್ರು ಅಂತ. ಕಳೆದ 6 ತಿಂಗಳಲ್ಲಿ ಸುಮಾರು 130ಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗಿವೆ. ಅವುಗಳಲ್ಲಿ ಲಾಭ ಮಾಡಿದ ಸಿನಿಮಾಗಳು ಬೆರಳೆಣಿಕೆಯಷ್ಟು ಮಾತ್ರ. ದುರಂತ ಅಂದ್ರೆ ಕರ್ನಾಟಕದಲ್ಲಿ ಬಿಡುಗಡೆಯಾಗುತ್ತಿರುವ ಬೇರೆ ಭಾಷೆಯ ಸಿನಿಮಾಗಳು ಭರ್ಜರಿ ಯಶಸ್ಸು ಕಾಣುತ್ತಿವೆ. ಮತ್ತೊಂದ್ ಕಡೆ ನಮ್ಮ ಸೂಪರ್ ಸ್ಟಾರ್ಗಳು ಬೇರೆ ಭಾಷೆಗಳಿಗೆ ಆಗಾಗ ವಲಸೆ ಹೋಗ್ತಿದ್ದಾರೆ. ಬಹುತೇಕ ಸೂಪರ್ ಸ್ಟಾರ್ಗಳು ಎನಿಸಿಕೊಂಡ ನಟರೆಲ್ಲ ಪ್ಯಾನ್ ಇಂಡಿಯಾ ಹುಚ್ಚು ಹಿಡಿಸಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿನ ಕೊರತೆ ಎದ್ದು ಕಾಣ್ತಿದೆ. ಒಟ್ಟಾಗಿ ಬೆಳೆಯೋಣ, ಒಟ್ಟಾಗಿ ಚಿತ್ರರಂಗವನ್ನು ಬೆಳೆಸೋಣ ಎನ್ನುವ ಮನಸ್ಥಿತಿ ಕಾಣುತ್ತಿಲ್ಲ. ಎಲ್ಲರೂ ತಮ್ಮ ತಮ್ಮ ಸಿನಿಮಾಗಳ ಮೇಲೆ ಮಾತ್ರ ಆಸಕ್ತಿ ತೋರಿಸ್ತಿದ್ದಾರೆ. ಅದು ಅಲ್ಲದೆ ಸ್ಟಾರ್ ನಟರು ಹೊಂದಾಣಿಕೆ ಮಾಡಿಕೊಂಡು ತಮ್ಮ ಸಿನಿಮಾಗಳನ್ನ ಬಿಡುಗಡೆ ಮಾಡುತ್ತಿಲ್ಲ. ಬೇರೆ ಭಾಷೆಯ ಸಿನಿಮಾಗಳಿಗೆ ಪೈಪೋಟಿ ನೀಡೋದ್ ಬಿಟ್ಟು ಒಟ್ಟೊಟ್ಟಿಗೆ ತಮ್ಮ ಸಿನಿಮಾಗಳನ್ನ ಬಿಡುಗಡೆ ಮಾಡಿ ತಾವೇ ಬಡಿದಾಡ್ಕೊಳ್ತಿದ್ದಾರೆ. ಬಂದ್ರೆ ಒಟ್ಟೊಟ್ಟಿಗೆ ಬರ್ತಾರೆ, ಇಲ್ಲ ಅಂದ್ರೆ ಯಾವ ಸ್ಟಾರ್ ಸಿನಿಮಾ ಕೂಡ ಬರೋದಿಲ್ಲ. ಸ್ಟಾರ್ ನಟರ ಸಿನಿಮಾ ಬರದೇ ಇದ್ರೆ ಜನ ಚಿತ್ರಮಂದಿರಗಳಿಗೆ ಬರೋದೇ ಇಲ್ಲ. ಇನ್ನು ಹೊಸಬರ ಸಿನಿಮಾಗಳನ್ನ ಯಾರು ನೋಡ್ತಾನೆ ಇಲ್ಲ. ಹೊಸಬರ ಸಿನಿಮಾಗಳಿಗೆ ಟಿವಿ ಚಾನೆಲ್ನಲ್ಲೂ ಬೇಡಿಕೆ ಇಲ್ಲ. OTTಯಲ್ಲೂ ಮಾತನಾಡಿಸೋರಿಲ್ಲ. ಹೊಸಬರು ಸಿನಿಮಾ ಮಾಡಿದ ಮೇಲೆ ಅವರಿಗೆ ಹಣದ ಮೂಲ ಥಿಯೇಟರ್ಗಳು ಮಾತ್ರ. ಅದು ಬಿಟ್ರೆ ಯೂಟ್ಯೂಬ್ ನಲ್ಲಿ ಅವರೇ ಅಪ್ಲೋಡ್ ಮಾಡಿಕೊಂಡು ಬರೋ ಚಿಲ್ಲರೆ ಕಾಸು ಮತ್ತು ಒಂದಷ್ಟು ವ್ಯೂಸ್ ಗಳಿಂದ ಖುಷಿ ಪಡ್ಬೇಕಷ್ಟೆ. ಅದು ಬಿಟ್ರೆ ಪರ್ಯಾಯ ದಾರಿ ಅವ್ರಿಗಿಲ್ಲ. ಇದೇ ಕಾರಣಕ್ಕೆ ಅನೇಕ ಸಿನಿಮಾಗಳು ಮಾರಾಟವಾಗದೆ ಉಳಿದಿವೆ. ಥಿಯೇಟರ್ ನಲ್ಲಿ ರಿಲೀಸ್ ಆಗಿ ನಷ್ಟ ಅನುಭವಿಸಿದ ಅನೇಕ ಒಳ್ಳೆಯ ಸಿನಿಮಾಗಳು OTTಗೆ ಬರದೆ ಮೂಲೆ ಗುಂಪಾಗಿವೆ. ಅವುಗಳು ಜನರನ್ನು ತಲುಪಲು ಸಾಧ್ಯವಾಗುತ್ತಿಲ್ಲ. ಕನ್ನಡದ ಸಿನಿಮಾಗಳನ್ನು OTTಯವರು ಖರೀದಿ ಮಾಡಲು ಯಾರು ಮುಂದೆ ಬರ್ತಿಲ್ಲ ಎನ್ನುವ ಕೊರಗು ಮೊದಲಿನಿಂದಲೂ ಇದೆ. ಬಿಗ್ ಬಜೆಟ್ ಚಿತ್ರಗಳಿಗೆ ಮಾತ್ರ ಮಣೆ ಹಾಕುವ OTT ಪ್ಲಾಟ್ಫಾರ್ಮ್ಗಳು ಸಣ್ಣ ಚಿತ್ರಗಳನ್ನ ಕಡೆಗಣಿಸುತ್ತಿವೆ. ಈ ಕಾರಣಕ್ಕೆ ಯೂಟ್ಯೂಬ್ ನಲ್ಲೇ ಸಿನಿಮಾ ಬಿಡುಗಡೆ ಮಾಡುವ ಕೆಲಸ ನಡೀತಿದೆ. ಈ ನಡುವೆ ಬಜೆಟ್ ನಲ್ಲಿ ಇದಕ್ಕೆ ಪರಿಹಾರ ಕಂಡು ಹಿಡಿಯುವ ಕೆಲಸ ಸರ್ಕಾರದಿಂದ ಆಗಿದೆ. ಕನ್ನಡ ಸಿನಿಮಾಗಳಿಗಾಗಿ ವಿಶೇಷ OTT ತರೋ ಬಗ್ಗೆ ಸರ್ಕಾರ ಘೋಷಣೆ ಮಾಡಿದೆ. ಕಳೆದ ವರ್ಷ ಕೇರಳ ಸರ್ಕಾರವು ಹೊಸ OTTಯನ್ನು ಆರಂಭಿಸಿತ್ತು. ಇದು ಸರ್ಕಾರಿ ಸ್ವಾಮ್ಯದ ಮೊದಲ OTT ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಯಿತು. ಸದ್ಯ ನಮ್ಮ ರಾಜ್ಯ ಸರ್ಕಾರ ಕನ್ನಡ ಸಿನಿಮಾಗಳಿಗೆ OTT ವೇದಿಕೆ ಸೃಷ್ಟಿಸಲು ನಿರ್ಧಾರ ಮಾಡಿದೆ. ಇದರಿಂದ ಕನ್ನಡ ಚಿತ್ರರಂಗ ಬೆಳೆಯಲು ಮತ್ತಷ್ಟು ಸಹಕಾರಿಯಾಗಲಿದೆ. ಖಾಸಗಿ OTT ಸಂಸ್ಥೆಗಳ ಮೇಲೆ ಅವಲಂಬಿತ ಆಗುವುದು ಕಡಿಮೆ ಆಗಬಹುದು. ಮುಂದಿನ ದಿನಗಳಲ್ಲಿ ಇದರ ಕಾರ್ಯವೈಖರಿ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ. ಈ ವರ್ಷ ಈಗಾಗಲೇ ರಿಲೀಸ್ ಆಗಿರುವ 130ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಸೋತು ಹೈರಾಣಾಗಿರುವ ಸಿನಿಮಾಗಳ ಸಂಖ್ಯೆನೇ 100 ಅಂತ ಹೇಳಬಹುದು. ಅವುಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಸಿನಿಮಾಗಳು ಹಾಕಿದ ಬಂಡವಾಳವನ್ನು ಕೂಡ ಗಳಿಸಲು ಸಾಧ್ಯವಾಗಿಲ್ಲ. ಇವುಗಳಲ್ಲಿ 10 ಸಿನಿಮಾಗಳು ಒಂದಿಷ್ಟು ಲಾಭ ಕಂಡಿರಬಹುದು ಅಷ್ಟೇ. ಚಿತ್ರರಂಗದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾಹಿತಿ ನೀಡುವ ಸ್ಯಾಕ್ನೆಟ್ ವೆಬ್ಸೈಟ್ನ ಪ್ರಕಾರ ಈ ವರ್ಷ ರಿಲೀಸ್ ಆಗಿರುವ ಕನ್ನಡ ಸಿನಿಮಾಗಳು ಅಷ್ಟು ಗಳಿಕೆಯನ್ನು ಒಟ್ಟು ಹಾಕಿದರೂ 50 ಕೋಟಿ ಆಗೋದೇ ಇಲ್ಲ. ಅದೇ ಹಿಂದಿ ಚಿತ್ರರಂಗ ಈಗಾಗಲೇ ಈ ವರ್ಷ 1800 ಕೋಟಿ ರೂಪಾಯಿಗಿಂತ ಹೆಚ್ಚು ಗಳಿಕೆ ಮಾಡಿದೆ. ತೆಲುಗು ಚಿತ್ರರಂಗ 850 ಕೋಟಿ ರೂಪಾಯಿಗಿಂತ ಹೆಚ್ಚು ಗಳಿಕೆ ಕಂಡಿದೆ. ತಮಿಳು ಚಿತ್ರರಂಗ 775 ಕೋಟಿ ರೂಪಾಯಿಗಿಂತ ಹೆಚ್ಚು ಗಳಿಸಿದೆ. ಮಲಯಾಳಂ ಚಿತ್ರರಂಗ ಕೂಡ 500 ಕೋಟಿ ರೂಪಾಯಿಗಿಂತ ಹೆಚ್ಚು ವ್ಯವಹಾರ ಮಾಡಿದೆ. ಆದರೆ ಕನ್ನಡ ಸಿನಿಮಾ ರಂಗ ಮಾತ್ರ ಈ ವರ್ಷ ಇದುವರೆಗೂ 50 ಕೋಟಿ ಕೂಡ ಮಾಡಿಲ್ಲ. ಅಂದ್ರೆ ಸ್ಯಾಂಡಲ್ವುಡ್ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನ ನೀವೇ ಲೆಕ್ಕಾಚಾರ ಹಾಕಿ. ಕೋವಿಡ್ ಭೀತಿ ಸರಿದ ಮೇಲೆ ಚಂದನವನ ಕೊಂಚ ಆತಂಕದಿಂದ ಉಸಿರಾಡಿತು. 2023ರವರೆಗೆ ಒಂದು ಲೆವೆಲ್ಗೆ ಚಿತ್ರರಂಗ ನಡೆಯಿತು. ಆದ್ರೆ 2023ರ ನಂತರ ಕನ್ನಡ ಸಿನಿಮಾ ರಂಗದ ಪರಿಸ್ಥಿತಿ ಶೋಚನೀಯವಾಗಿದೆ. ಸಿನಿಮಾ ಮಂದಿ ಮಾತ್ರ ಸಿನಿಮಾಗಳ ಸೋಲಿಗೆ ಪ್ರೇಕ್ಷಕರನ್ನು ದೂರುತ್ತಿದ್ದಾರೆ. ಆದರೆ ಈ ಸೋಲಿಗೆ ಹಲವು ಕಾರಣಗಳಿವೆ. ಅವುಗಳನ್ನ ನೋಡ್ತಾ ಹೋದ್ರೆ ಪ್ರೇಕ್ಷಕರು ಹೊಸ ರೀತಿಯ ಕಥೆಗಳು, ತಂತ್ರಜ್ಞಾನ ಮತ್ತು ನಿರೂಪಣಾ ಶೈಲಿಗಳನ್ನು ಬಯಸುತ್ತಿದ್ದಾರೆ. ಹಳೆಯ ಮಾದರಿಯ ಸಿನಿಮಾಗಳು ಪ್ರೇಕ್ಷಕರನ್ನ ಸೆಳೆಯುತ್ತಿಲ್ಲ. ಕೆಲವೊಮ್ಮೆ ಒಳ್ಳೆಯ ಸಿನಿಮಾಗಳಿಗೆ ಪ್ರಚಾರ ಸಿಗದೆ ಪ್ರೇಕ್ಷಕರಿಗೆ ತಲುಪುವುದಿಲ್ಲ. ಕೆಲವು ಸಿನಿಮಾಗಳು ಬಿಡುಗಡೆಯಾದ ನಂತರ ಸರಿಯಾದ ಪ್ರದರ್ಶನ ಕಾಣುವುದಿಲ್ಲ. ಸ್ಟಾರ್ ನಟರ ಸಿನಿಮಾಗಳು ಕಡಿಮೆಯಾಗಿವೆ. ಜನರು ಮಲ್ಟಿಪ್ಲೆಕ್ಸ್ಗೂ ಕಡಿಮೆ ಬರ್ತಿದ್ದಾರೆ. ನಿರ್ಮಾಪಕರಿಗೆ ಹೂಡಿದ ಹಣ ವಾಪಸ್ ಸಿಗ್ತಿಲ್ಲ. ಸ್ಯಾಟಲೈಟ್ ಮತ್ತು OTT ಹಕ್ಕುಗಳು ಮಾರಾಟವಾಗುತ್ತಿಲ್ಲ. ಕತೆ ನಿರ್ದೇಶನದಲ್ಲಿ ಕ್ರಿಯೇಟಿವಿಟಿ ಕೊರತೆ ಇದೆ.
ಪ್ರೇಕ್ಷಕರ ನಿರೀಕ್ಷೆಯ ಮಟ್ಟಕ್ಕೆ ತಲುಪುವ ಸಿನಿಮಾಗಳು ಕಡಿಮೆ ಆಗಿವೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.